ಸೊ ನಾವು ಇವತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲಿಗೆ ಬಂದೀವಿ. ಸೊ ಆಲ್ರೆಡಿ ಬಂದಾಗ್ಯದ, ಟೈಮ್ 9:30 ಆಲ್ಮೋಸ್ಟ್. ಇವಾಗ ಈ ರೀತಿ ಇಲ್ಲೇ ಲೈನ್ ಸಿಸ್ಟಮ್ ಇರ್ತದೆ. ದೇವಿ ಪಾದ ನೋಡ್ದಂಗ ಸಂಡೇ ಇರೋ ಕಾರಣ ಆಲ್ಮೋಸ್ಟ್ 2.5 ತಾಸು ಆತು ನಾವೀಗ ಈ ಲೈನ್ ಒಳಗೆ ನಿಂತು. ಈ ಕಾಣೋ ಗೋಪುರನೇ ಮಹಾಲಕ್ಷ್ಮಿ ಟೆಂಪಲ್. ಬಟ್ ಇಲ್ಲಿ ನಾವು ಏನು ಪಾಳೆ ಹಚ್ಚಿರ್ತೀವಿ ಅಲ್ಲ, ಆ ಗರ್ಭಗುಡಿ ಮುಟ್ಟುತನ ನಮಗೆ ಸಣ್ಣ ಸಣ್ಣ ದೇವ್ರ ಗುಡಿಗಳು ಸಿಗ್ತಾವ. ಅಲ್ಲೇ ಗಣಪತಿ ಇದಾನ, ಈ ರೀತಿ ಅರಳಿ ಮರ ಅದ, ಎಷ್ಟೋ ಜನ ದೀಪ ಹಚ್ಚಿರ್ತಾರ. ಎಷ್ಟು ವರ್ಷದ ಗಿಡನೋ ಏನೋ ಗೊತ್ತಿಲ್ಲ, ಎಲ್ಲರೂ ಮುಟ್ಟಿ ಮುಟ್ಟಿ ಸಾಫ್ಟ್ ಆಗ್ಬಿಟ್ಟದ ಗಿಡ. ಸಾರಿ, ಗಿಡ ಅಲ್ಲ, ಮರ. ಎಷ್ಟು ಚಂದದಲ್ಲ. ವಾ, ಗರ್ಭಗುಡಿ ಒಳಗೆ ದೇವಿನ ನೋಡ್ಲಿಕ್ಕೆ ಹೋಗೋ ಮುಂದೆ ಈ ರೀತಿ ಟೆಂಪಲ್ದ ಆರ್ಕಿಟೆಕ್ಟ್ ನೋಡ್ಲಿಕ್ಕೆ ನಮಗೆ ಸಿಗ್ತದೆ. ಫೈನೆಸ್ಟ್ ಆದಂತಹ ಆರ್ಕಿಟೆಕ್ಟ್, ಆಮೇಲೆ ಇಷ್ಟು ವಿಶಾಲವಾದಂತಹ ಗುಡಿ, ಆಮೇಲೆ ಅಲ್ಲೇ ಸುತ್ತಮುತ್ತ ಎಲ್ಲ ಕಡೆನೂ ದೇವಿದು ಆರಾಧನೆ ನಡೀತಾನೆ ಇರ್ತದೆ, ಏನಾದರೂ ಹೋಮ ನಡೀತಿರ್ತದೆ. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಆರ್ಕಿಟೆಕ್ಟ್ ಇಷ್ಟು ಇಂಪ್ರೆಸ್ಡ್ ಆದೆ ಅಂತಂದ್ರೆ, ನಾನು ಫೈನೆಸ್ಟ್ ಒಳಗೆ ಫೈನೆಸ್ಟ್ ಆಗಿ ಅವ್ರು ಶ್ಯಾಡೋ ಎಫೆಕ್ಟ್ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಾರ. ಡಿಫ್ರೆಂಟ್ ಆದಂತಹ ಬಾರ್ಡರ್ ಡಿಸೈನ್ಸ್, ಐ ಮೀನ್ ಆ ಟೈಮ್ ಒಳಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತಾರೆ. ಆ್ಯಂಡ್ ಅದು ನಮಗೆ ನೋಡಲಿಕ್ಕೆ ಸಿಕ್ಕದ ಅನ್ನೋದೇ ಒಂದು ನಮ್ಮದು ಪುಣ್ಯ ಅಂತ ಹೇಳ್ಬೋದು. ಈ ಗುಡಿ ಹೆಂಗದನೋ ಅದೇ ರೀತಿ ಸ್ಮಾಲ್ ಆಗಿ ಸಣ್ಣ ಗುಡಿಗತೆ ಎಷ್ಟು ಚಂದ ಮಾಡ್ಯಾರ ನೋಡಿ. ಇದು ಮ್ಯಾಲೆ ಗಣಪತಿ, ಆಲ್ಮೋಸ್ಟ್ ಭಾಳ ಮ್ಯಾಲೆ ಅದ. ಅಲ್ಲಿ ಮ್ಯಾಲೆ ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ, ಬಟ್ ಬ್ಯೂಟಿಫುಲ್. ನಾವು ಗರ್ಭಗುಡಿಗೆ ಹೋಗಬೇಕಾದ್ರೆ ಈ ರೀತಿ ಲಕ್ಷ್ಮೀದೇನೆ ಮತ್ತು ಟೆಂಪಲ್ಸ್ ಹತ್ತದ. ಗರ್ಭಗುಡಿ ಒಳಗಿರೋ ಮಹಾಲಕ್ಷ್ಮಿ ಬೇರೆ, ಮತ್ತಕ್ಕೆ ನೋಡ್ಲಿಕ್ಕೆ ಹೋಗಬೇಕಾದ್ರೆ ಈ ರೀತಿ ನಮಗೇನು ಸಣ್ಣ ಗುಡಿಗಳು ಸಿಗ್ತಾವಲ್ಲ, ಅಲ್ಲಿರೋ ದೇವರೇನೆ ಬೇರೆ. ಬಟ್ ಅಲ್ಲಿ ಒಳಗೆ ಹೋದ ತಕ್ಷಣ ಗರ್ಭಗುಡಿ ಒಳಗೆ ಒಂದು ತಂಪಾದಂಥ ಅನುಭವ. ಆಮೇಲೆ ಇದೇ ಮೇನ್ ಎಂಟ್ರೆನ್ಸ್. ಇಲ್ಲೇನು ಒಳಗಡೆ ಹೋದರೆ ನಮ್ಮ ಮಹಾಲಕ್ಷ್ಮಿ ನೋಡ್ಲಿಕ್ಕೆ ಸಿಗ್ತಾಳೆ. ಇಷ್ಟು ಚಂದ ಆತು. ದೇವಿ ಮುಂದೆ ಮ್ಯಾಕ್ಸ್ ಟು ಮ್ಯಾಕ್ಸ್ 15 ನಿಮಿಷ ನಿಂತಿನ ಆರಾಮ್ ಸಿರಿ. ಅಂದ್ರೆ ಏನೋ ಗೊತ್ತಿಲ್ಲ, ಇವತ್ತು ದರ್ಶನ ಇಷ್ಟು ಚಂದ ಕೊಟ್ಟಾಳಕಿ. ಭಾಳ ಚಲೋ ಅನಿಸ್ತು. ಹೆಂಗೆ ಅನಿಸ್ತಮ್ಮ ದರ್ಶನ? ಭಾರಿ ಚಂದ ಅನಿಸ್ತು, ನನಗೆ ಭಾಳ ಖುಷಿ ಆಯ್ತು. ದರ್ಶನ ಹೆಂಗೆ ಅನಿಸ್ತ? ಚೆನ್ನಾಗಿ ಅನಿಸ್ತು. ಇಲ್ಲಿ ಒಳಗಡೆ ಭಾಳ ಶಾಪ್ಸ್ ಅವ, ಭಾಳ ಅಂದ್ರೆ ಭಾಳ ಶಾಪ್ಸ್ ಅವ. ಸೊ ಇಲ್ಲೇ ಕೆಲವೊಬ್ರು ಇವರೆಲ್ಲ ಶಾಪಿಂಗ್ ಮಾಡ್ಲಿಕತ್ತಾರೆ. ಬಟ್ ನಾವು ಹೊರಗಡೆನೇ ಹೋಗ್ತೀವಿ, ಬಿಕಾಸ್ ಒಂದು ನೆಕ್ಲೆಸ್ ಇದೆಲ್ಲ 450 550 ಹಂಗವ, ಸ್ವಲ್ಪ ಜಾಸ್ತಿ ಅನ್ನಿಸ್ತದೆ. ಸೊ ಅದಕ್ಕೆ ನಾವೇನು ತೊಗೊಳಿಗತ್ತಿಲ್ಲ ಇಲ್ಲೇ ಆ್ಯಸ್ ಆಫ್ ನೋ. ಬಟ್ ಹೊರಗಡೆ ಹೋಗಿ ಏನಾರು ತೊಗೊಂಡ್ರೆ ತೋರಿಸ್ತೇನೆ. ಅಲ್ಲೇ ಪೇಡೆ ಸಿಗ್ತದೆ ಗರ್ಭಗುಡಿ ಸ್ವಲ್ಪ ಮುಂದೆ ಬಂದ್ರನ, ಅಂದ್ರೆ ಗುಡಿ ಆವರಣದೊಳಗನ ತೊಗೊಳ್ಳೋದನ್ನ ನೆನಪಾರಬೇಡಿ. ಆಮೇಲೆ ಅಲ್ಲೇ ಚಪ್ಪಲ್ದಂದ್ರೆ ಫೇಮಸ್ ಕೊಲ್ಲಾಪುರದಂದ್ರೆ, ಅದನ್ನು ಟ್ರೈ ಮಾಡಿ ನೋಡ್ರಿ. ಕೊಲ್ಲಾಪುರ ಚಪ್ಪಲ್ ಯಾರಿಗಾದ್ರೂ ಸೇರಿದ್ರೆ ಆ ಕಡೆ ಸೈಡ್ ಎಲ್ಲ ಸೋಲ್ ಕಡೆ ಇನ್ನೂ ಫೇಮಸ್. ಸೊ ಅದನ್ನು ಟ್ರೈ ಮಾಡೋದು ನೆನಪಾರ್ಲಿಕ್ಕೆ ಹೋಗಬೇಡ್ರಿ. ದೀಸ್ ಆರ್ 3 ರಿಕಮೆಂಡೇಶನ್ಸ್ ನಾ ಕೊಡೋದು. ಆಮೇಲೆ ಅಫ್ಕೋರ್ಸ್ ಮಹಾಲಕ್ಷ್ಮಿ ಟೆಂಪಲ್. ಇದ್ರ ನೆಕ್ಸ್ಟ್ ನಾವು ಹೋಗಿದ್ದು ಜ್ಯೋತಿಬಾ ಅಂತ ಹೇಳಿ. ಜ್ಯೋತಿಬಾ ಯಾರಂತಂದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಏನು ದೇವಿ ಇದ್ದಾಳಲ್ಲ, ಅವರ ಸೇನಾಪತಿ ಈ ರೀತಿ ಅವ್ರನ್ನ ಜ್ಯೋತಿಬಾ ಅಂತ ಹೇಳಿ ಕರೀತಾರೆ. ಗುಲಾಬಿ ಕಲರ್ನ ಅವ್ರ ಫೇವ್ರೇಟು. ಸೊ ಹೀಗಾಗಿ ಇಡೀ ಗುಡಿ ಆವರಣ ಎಲ್ಲ ಗುಲಾಬಿ ಆಗಿ ಆವರಿಸ್ಕೊಂಡ್ಬಿಟ್ಟಿರ್ತದೆ. ಅದು ನೋಡ್ಲಿಕ್ಕೇನೆ ಒಂಥರ ಚಂದ. ಹೆಂಗೆ ಒಂದು ಈಗ ನಾವು ಜೈಪುರ್ ಕಡೆ ಎಲ್ಲ ಹೋದ್ವಿ ಅಂದ್ರೆ ಹೆಂಗೆ ಪಿಂಕ್ ಕಲರ್ದು ಜಾಸ್ತಿ ನಮಗೆ ಕಟ್ಟಡಗಳು ಸಿಗ್ತಾವ, ಹಿಂಗಿಲ್ಲೇ ನೆಲ ಸಹಿತ ಪಿಂಕ್. ಎಷ್ಟು ಚಂದ ಅನ್ನಿಸ್ತದೆ ಅಂತಂದ್ರೆ ಎಲ್ಲರೂ ಇಲ್ಲೇ ಒಂಥರ ಓಕಳಿ ಆದಂಗೆ ಆಡ್ತಾರೆ ಈ ಗುಲಾಲ್ ತಗೊಂಡು. ಸೊ ಇದು ಜ್ಯೋತಿಬಾ. ಆಮೇಲೆ ಮರಾಠಿ ನನಗಷ್ಟು ಗೊತ್ತಿಲ್ಲ, ಹೀಗಾಗಿ ಅಲ್ಲಿ ದೇವ್ರದ್ದು ಒಂದು ಸೇಯಿಂಗ್ ಅದ. ನಾ ಏನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸ್ರಿ. ತಪ್ಪ ಅನ್ನೋದು ಬೇಡ.
ಇಷ್ಟೆಲ್ಲ ಇದ್ರೂ ಬಿಸಿಲಿಗೆ ಹವಾ ಎಷ್ಟು ಕ್ಲೀನ್ ಅದ ನೋಡ್ರಿ, ಎಷ್ಟು ಕ್ಲೀನ್ ಅದ. ಸ್ವಲ್ಪ ಕೆಲವೊಂದು ಪಾರ್ಟಿಕಲ್ಸ್ ಅಫ್ಕೋರ್ಸ್ ಅದು ಏರೊಳಗೆ ಇದ್ದೇ ಇರ್ತದೆ, ಬಟ್ ಅದನ್ನು ಬಿಟ್ರೆ ಇಷ್ಟು ಗುಲಾಲದ ಇಲ್ಲೇ, ಇಷ್ಟು ಗುಲಾಲದ, ಬಟ್ ಸ್ಟಿಲ್ ಏರ್ ಲುಕ್ ಸೋ ಫ್ರೆಶ್. ಎಲ್ಲ ದೇವ್ರ ಮಹಿಮಾ. ಇಲ್ಲಿ ಒಳಗಡೆಯಿಂದನೇ ಜ್ಯೋತಿಬಾ ನಮಗೆ ನೋಡಲಿಕ್ಕೆ ಸಿಗ್ತಾರೆ. ಜ್ಯೋತಿಬಾಕ್ಕೆ ಹೋಗೋಕ್ಕಿಂತ ಮುಂಚೆ ಸಹಿತ ಮತ್ತು ಒಳಗಡೆ ಸಣ್ಣ ಸಣ್ಣ ಗುಡಿಗಳವ. ಪ್ರತಿಯೊಂದು ಕಡೆನೂ ಕೆಂಪು ಗುಲಾಲನ್ನ ಅವ್ರು ನಮಗೆ ಹಣಿಗೆ ಹಚ್ತಾರೆ. ಆಮೇಲೆ ಇಲ್ಲಿ ಒಂಥರ ಮಾರ್ಕೆಟ್ ಗತೆನ ಅದ, ತಿನ್ಲಿಕ್ಕದ, ಹೆಣ್ಮಕ್ಳಿಗೆ ಝುಮ್ಕಾ, ಪರ್ಸ್ ಈ ರೀತಿ ಎಲ್ಲನೂ ಹಚ್ಚಿರ್ತಾರೆ. ಲೈಕ್ ಮಿನಿ ಜಾತ್ರೆ ಟೈಪ್. ಆದ್ರೆ ಭಾಳ ಚಂದ ಅನ್ನಿಸ್ತು ನನಗೆ. ಯಾರು ವಯಸ್ಸಾಗಿರ್ತಾರೆ ಅವರು ಸ್ವಲ್ಪ ಹತ್ತದ ತ್ರಾಸಾಗ್ಬೋದು, ಯಾಕಂದ್ರೆ ಇಲ್ಲೇ ಸ್ಟೆಪ್ಸ್ ಭಾಳ ಅವ. ಬಟ್ ಅಂಥದ್ದೇನು ಡಿಫಿಕಲ್ಟಿ ಅಂತೇನು ನಾವು ಫೇಸ್ ಮಾಡಲಿಲ್ಲ. ಬಟ್ ನಮಗಂತೂ ಭಾಳ ಚಲೋ ಅನ್ನಿಸ್ತು. ಜ್ಯೋತಿಬಾ ನೋಡ್ಲಿಕ್ಕಂತೂ ಅಗದಿ ಚಂದದ. ಎಷ್ಟೋ ಜನರ ಮನಿ ದೇವ್ರಿ ಇವರು. ಬರ್ತಾರೆ ನಡೀನಿ. ಸೊ ಈ ರೀತಿ ಶಾಪ್ಸ್ ಅವ. केदारनाथाच्या नावानं चांद भलं, चांद भलं, भैरवाच्या नावानं चांद भलं, चांद भलं, यमाई देवीच्या नावानं चांद भलं. ನೀವು ಅಲ್ಲೇ ನೋಡಿದ್ರೆ ಒಂದು ಟೆಂಪಲ್ ಕಾಣಿಸ್ತದ. ಆ ಟೆಂಪಲ್ ಜ್ಯೋತಿಬಾ ಅವ್ರ ತಂಗಿ ಇದು. ಬಟ್ ನಮಗೆ ಟೈಮದ ಅಭಾವ ಇದ್ದಿದ್ದಕ್ಕೆ ನಾವು ಅಲ್ಲೇ ಗುಡಿ ಒಳಗೆ ನಮಸ್ಕಾರ ಮಾಡಿಬಿಟ್ವಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಧಾರವಾಡ. ಏನು ಹಚ್ಚಿಕೊಂಡು ಬಂದಾರ ಚಲಾ ಚಾಂಗ್ ಚಾಂಗ್ ಭಲ ಏ ಭಾಳ ಹೈ ಡಯಟ್ ಆಗ್ತಿದ್ದು. ಅರೆ ಬಾ ನಂಗೆ ಭಾಳ ಆಗ್ತಾ ಇದ್ದಿನ್ನ ಚುಮ್ಮರಿ ತಿಂದೆ ನಾ. ಅರ್ಧ ಮಾಡೋಣ. ಜ್ಯೋತಿಬಾಯಿಂದ ಸೀದಾ ನಾವು ನಮ್ಮ ಧಾರವಾಡ ಕಡೆ ವಾಪಸ್ ಪ್ರಯಾಣ ಮಾಡ್ಲಿಕತ್ತಿದ್ವಿ. ಬರೋ ಮುಂದೆ ವಡಾಪಾವ್ ಆ್ಯಂಡ್ ವಿ ವಿಲ್ ನೋಡ್ಲಿಕ್ಕತ್ತಂಗ ಚಾ ಎಲ್ಲರೂ ಶೇರ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಹೊಸ ವಿಡಿಯೋ ಒಳಗೆ ಸಿಗೋಣ.